ನಮಸ್ಕಾರ ಪ್ರೀತಿಯ ವೀಕ್ಷಕರೇ, ಹೇಗಿದ್ದೀರಾ ಎಲ್ಲರೂ? ಮನೆಯ ಮಹಾರಾಣಿ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಫ್ರೆಂಡ್ಸ್, ನಾವು ಹಿಂದಿನ ಎಪಿಸೋಡ್ನಲ್ಲಿ ಸಬ್ಕಾನ್ಷಿಯಸ್ ಮೈಂಡ್ ಹೇಗೆ ಕೆಲಸ ಮಾಡುತ್ತೆ ಅನ್ನೋದನ್ನು ನೋಡಿದ್ವಿ. ಹಾಗೆ ನಮ್ಮ ಬಾಡಿನಲ್ಲಿ ಹೇಗೆ ಸ್ಟ್ರೆಸ್ ಹಾರ್ಮೋನ್ಗಳು ರಿಲೀಸ್ ಆಗುತ್ತೆ ಅನ್ನೋದನ್ನೆಲ್ಲ ತಿಳ್ಕೊಂಡ್ವಿ. ಇವತ್ತು ನಾನು ಇದರ ಮುಂದುವರೆದ ಭಾಗ ಎಪಿಸೋಡ್ 4 ಹಾಗೂ ಇದು ಅಂತಿಮ ಭಾಗ ಇದನ್ನು ತಂದಿದ್ದೇನೆ. ದಯಮಾಡಿ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ, ಏಕೆಂದರೆ ಇವತ್ತು ನಾನು ನೀಡ್ತಾ ಇರುವ ಈ ಮಾಹಿತಿ ತುಂಬ ಕುತೂಹಲಕಾರಿಯಾಗಿದೆ. ಫ್ರೆಂಡ್ಸ್, ನಮ್ಮ ದೇಹದಲ್ಲಿ ಉತ್ಪತ್ತಿಯಾಗುವ ಈ ಸ್ಟ್ರೆಸ್ ಹಾರ್ಮೋನ್ಗಳು ಕೇವಲ ನಮ್ಮ ಆರೋಗ್ಯ ಅಥವಾ ರೋಗಗಳನ್ನು ಮಾತ್ರ ನಿರ್ಧರಿಸುತ್ತಿವೆ ಎಂದುಕೊಂಡಿದ್ದೀರಾ? ಇಲ್ಲ ಸ್ನೇಹಿತರೆ, ಅಲ್ಲಿಯೇ ನಾವು ಅತೀ ದೊಡ್ಡ ತಪ್ಪು ಮಾಡುತ್ತಿರುವುದು. ಈ ಹಾರ್ಮೋನ್ಗಳು ಕೇವಲ ಕೆಮಿಕಲ್ಗಳಲ್ಲ, ಬದಲಿಗೆ ಅವು ಈ ಇಡೀ ಬ್ರಹ್ಮಾಂಡದ ಜೊತೆ ನೀವು ಹೇಗೆ ಕನೆಕ್ಟ್ ಆಗಿದ್ದೀರಾ, ನಿಮ್ಮ ಜೀವನದಲ್ಲಿ ನೀವು ಏನನ್ನು ಆಕರ್ಷಿಸಬೇಕು ಅನ್ನೋದನ್ನು ಕಂಟ್ರೋಲ್ ಮಾಡ್ತಿರುವ ಅಸಲಿ ರಿಮೋಟ್ ಕಂಟ್ರೋಲ್. ವಿಜ್ಞಾನ ಮತ್ತು ಆಧ್ಯಾತ್ಮ ಎರಡೂ ಮುಖಾಮುಖಿ ಭೇಟಿಯಾಗುವ ಜಾಗ ಇದು. ವಿಜ್ಞಾನ ಹೇಳುತ್ತದೆ, ಯಾವಾಗ ನಿಮ್ಮ ಮನಸ್ಸು ಹಳೆಯ ಮೋಸ, ಅವಮಾನ, ಕಣ್ಣೀರು ಅಥವಾ ಕಹಿ ನೆನಪುಗಳಲ್ಲಿ ಮುಳುಗಿರುತ್ತದೆಯೋ ಆಗ ನಿಮ್ಮ ಮೆದುಳು ದೇಹಕ್ಕೆ ಡೇಂಜರ್ ಸಿಗ್ನಲ್ ಕೊಡುತ್ತದೆ. ತಕ್ಷಣ ದೇಹದಲ್ಲಿ ಕಾರ್ಟಿಸಾಲ್ ಮತ್ತು ಅಡ್ರಿನಾಲಿನ್ ಅನ್ನೋ ಸ್ಟ್ರೆಸ್ ಹಾರ್ಮೋನ್ಗಳು ಪ್ರವಾಹದ ತರಹ ಹರಿಯಲು ಪ್ರಾರಂಭವಾಗುತ್ತದೆ. ಇವು ನಿಮ್ಮ ಇಡೀ ದೇಹವನ್ನು ಒಂದು ಫೈಟ್ ಆ್ಯಂಡ್ ಫ್ಲೈಟ್ ಮೋಡಿಗೆ ತಳ್ಳಿಬಿಡುತ್ತದೆ. ಅಂದರೆ ನೀವು ಮನೆಯಲ್ಲಿ ನೆಮ್ಮದಿಯಾಗಿ ಕೂತಿದ್ದರೂ ನಿಮ್ಮ ದೇಹದ ಒಳಗಡೆ ಪ್ರತಿದಿನ ಒಂದು ಭೀಕರ ಯುದ್ಧ ನಡೆಯುತ್ತಲೇ ಇರುತ್ತದೆ. ಆಧ್ಯಾತ್ಮಿಕವಾಗಿ ಇದರ ಅಸಲಿ ಭಯಾನಕ ಮುಖ ಏನು ಗೊತ್ತೇ? ಯಾವಾಗ ನಿಮ್ಮ ದೇಹದಲ್ಲಿ ಈ ಸ್ಟ್ರೆಸ್ ಹಾರ್ಮೋನ್ಗಳು ಸ್ರವಿಸುತ್ತದೆಯೋ ಆಗ ನಿಮ್ಮ ಇಡೀ ದೇಹದ ಎನರ್ಜಿ ಮತ್ತು ನಿಮ್ಮ ಆಲೋಚನೆಯ ತರಂಗಗಳು ಅಂದರೆ ವೈಬ್ರೇಷನ್ಸ್ ಅತ್ಯಂತ ಕೆಳಮಟ್ಟಕ್ಕೆ ಕುಸಿದು ಹೋಗುತ್ತವೆ. ಇದೇ ಕಾರಣಕ್ಕೆ ನೀವು ಎಷ್ಟೇ ದೇವಸ್ಥಾನಗಳಿಗೆ ಅಲೆದರೂ, ಎಷ್ಟೇ ಪೂಜೆ ಪುನಸ್ಕಾರಗಳನ್ನು ಮಾಡಿದರೂ, ದಿನಪೂರ್ತಿ ಹರಸಾಹಸ ಪಟ್ಟು ಪಾಸಿಟಿವ್ ಆಗಿರಲು ಪ್ರಯತ್ನಿಸಿದರೂ ನಿಮ್ಮ ಪ್ರಾರ್ಥನೆ ಆ ಯೂನಿವರ್ಸಿಗೆ ತಲುಪುವುದೇ ಇಲ್ಲ. ನಿಮ್ಮ ಆಸೆಗಳು ಅರ್ಧಕ್ಕೆ ನಿಂತು ಹೋಗುತ್ತವೆ. ನಿಮ್ಮ ಇಡೀ ಜೀವನ ಒಂದು ಬ್ಲಾಕ್ ಆದ ಜಾಗದಲ್ಲಿ ಸಿಲುಕಿಬಿಡುತ್ತದೆ. ಯಾಕೆಂದರೆ ನೆನಪಿಡಿ, ಈ ಬ್ರಹ್ಮಾಂಡವು ನಿಮ್ಮ ಬಾಯಿಯ ಮಾತುಗಳನ್ನು ಕೇಳುವುದಿಲ್ಲ. ಅದು ನಿಮ್ಮ ದೇಹದಿಂದ ಹೊರಡುವ ಎನರ್ಜಿಯ ವೈಬ್ರೇಷನ್ ಅನ್ನು ಮಾತ್ರ ರಿಸೀವ್ ಮಾಡುತ್ತದೆ. ನಿಮ್ಮ ದೇಹದಲ್ಲಿ ಕಾರ್ಟಿಸಾಲ್ ತುಂಬಿರುವಾಗ ನಿಮ್ಮ ಇಡೀ ಸಿಸ್ಟಮ್ ತಪ್ಪು ರೇಡಿಯೋ ಫ್ರೀಕ್ವೆನ್ಸಿಗೆ ಕನೆಕ್ಟ್ ಆದ ಹಾಗೆ ಆಗಿಬಿಟ್ಟಿರುತ್ತದೆ. ಅಲ್ಲಿ ಬರೀ ಗಿಜಿಗಿಜಿ ಶಬ್ದ ಕೇಳಿಸುವುದೇ ಹೊರತು ಬ್ರಹ್ಮಾಂಡದ ದಿವ್ಯ ಸಂಗೀತ ಕೇಳಿಸುವುದೇ ಇಲ್ಲ. ಆದರೆ ಇದಕ್ಕೆ ಇರುವ ಒಂದೇ ಒಂದು ದೈವಿಕ ಮತ್ತು ವೈಜ್ಞಾನಿಕ ಪರಿಹಾರವೇನು ಗೊತ್ತೇ? ನಿಮ್ಮ ಮೆದುಳಿನಲ್ಲಿರುವ ಹಳೆಯ ವೈರಿಂಗನ್ನು, ಆ ನೆಗೆಟಿವ್ ನ್ಯೂರಲ್ ನೆಟ್ವರ್ಕನ್ನು ಪೂರ್ತಿಯಾಗಿ ಡಿಲೀಟ್ ಮಾಡಿ ರೀಪ್ರೋಗ್ರಾಮ್ ಮಾಡುವುದು. ಹಳೆಯ ವಿಷಕಾರಿ ಹಾರ್ಮೋನ್ಗಳ ಜಾಗದಲ್ಲಿ ಬ್ರಹ್ಮಾಂಡದ ಅದ್ಭುತ ಶಕ್ತಿಯನ್ನು, ಅಪಾರ ಹಣವನ್ನು, ಸುಖವನ್ನು, ನೆಮ್ಮದಿಯನ್ನು ನಿಮ್ಮ ಕಡೆಗೆ ಎಳೆದುಕೊಳ್ಳುವ ಆ ಹ್ಯಾಪಿ ಹಾರ್ಮೋನ್ಸ್, ಅದೇ ಡೋಪಮೈನ್ ಮತ್ತು ಸೆರೋಟೋನಿನ್, ಅದನ್ನು ಆಕ್ಟಿವೇಟ್ ಮಾಡುವುದು. ಆದರೆ ಅದನ್ನು ಆಕ್ಟಿವೇಟ್ ಮಾಡುವುದು ಹೇಗೆ? ಅದಕ್ಕೂ ಒಂದು ಅದ್ಭುತ ರಹಸ್ಯ ದಾರಿ ಇದೆ ಸ್ನೇಹಿತರೆ. ವಿಜ್ಞಾನದ ಪ್ರಕಾರ ಡೋಪಮೈನ್ ಅನ್ನುವುದು ಒಂದು ರಿವಾರ್ಡ್ ಹಾರ್ಮೋನ್ ಇದ್ದ ಹಾಗೆ. ಅಂದರೆ
ನೀವು ಜೀವನದಲ್ಲಿ ಅತ್ಯಂತ ಸಂತೋಷವಾಗಿದ್ದಾಗ, ಗೆಲುವಿನ ಶಿಖರದಲ್ಲಿದ್ದಾಗ ಇದು ಬಿಡುಗಡೆಯಾಗುತ್ತದೆ. ಹಾಗೆಯೇ ಸೆರೋಟೋನಿನ್ ಹಾರ್ಮೋನ್ ಇದು ನಿಮ್ಮ ಇಡೀ ಮೂಡನ್ನು ದೈವಿಕ ಶಾಂತಿಗೆ ಕೊಂಡೊಯ್ಯುತ್ತದೆ. ಆಧ್ಯಾತ್ಮಿಕವಾಗಿ ಹೇಳಬೇಕೆಂದರೆ ಇವೆರಡು ನಿಮ್ಮ ದೇಹದಲ್ಲಿ ಹರಿಯುವ ಎನರ್ಜಿಯ ವೈಬ್ರೇಷನಲ್ ಫ್ರೀಕ್ವೆನ್ಸಿಯನ್ನು ಬ್ರಹ್ಮಾಂಡದ ಅತ್ಯುನ್ನತ ಮಟ್ಟಕ್ಕೆ ಲಿಂಕ್ ಮಾಡುತ್ತದೆ. ಯಾವಾಗ ನಿಮ್ಮ ದೇಹದಲ್ಲಿ ಈ ದೈವಿಕ ಹಾರ್ಮೋನ್ಗಳು ಸ್ರವಿಸಲು ಪ್ರಾರಂಭ ಮಾಡುತ್ತದೆಯೋ ಆಗ ನಿಮ್ಮ ಮೆದುಳು ಒಂದು ಪವರ್ಫುಲ್ ಮ್ಯಾಗ್ನೆಟ್ ತರಹ ಬದಲಾಗಿ ಬಿಡುತ್ತದೆ. ನಿಮ್ಮ ಇಡೀ ದೇಹದ ಸುತ್ತ ಒಂದು ಅದ್ಭುತ ಪ್ರಭಾವಲಯ ಆರಾ ಸೃಷ್ಟಿಯಾಗುತ್ತದೆ. ತದನಂತರ ನೀವು ಏನನ್ನು ಆಸೆ ಪಡುತ್ತೀರೋ ಅದು ಹಣ ಇರಬಹುದು, ನೆಮ್ಮದಿ ಇರಬಹುದು, ಪ್ರೀತಿ ಇರಬಹುದು, ಆರೋಗ್ಯ ಇರಬಹುದು ಅಥವಾ ಅಸಾಧ್ಯವಾದ ಯಶಸ್ಸು ಇರಬಹುದು. ಅದನ್ನೆಲ್ಲ ಈ ಬ್ರಹ್ಮಾಂಡವು ತಾನಾಗಿಯೇ ಹುಡುಕಿಕೊಂಡು ಬಂದು ನಿಮ್ಮ ಮಡಿಲಿಗೆ ಹಾಕುತ್ತದೆ. ನೀವು ಮ್ಯಾಗ್ನೆಟ್ ತರಹ ಎಲ್ಲವನ್ನೂ ಅಟ್ರಾಕ್ಟ್ ಮಾಡಲು ಪ್ರಾರಂಭ ಮಾಡುತ್ತೀರ. ಹಾಗಾದರೆ ಈ ಡೋಪಮೈನ್ ಮತ್ತು ಸೆರೋಟೋನಿನ್ ಅನ್ನು ನಮ್ಮ ಮೆದುಳಿನಲ್ಲಿ ಆಕ್ಟಿವೇಟ್ ಮಾಡುವುದು ಹೇಗೆ? ಇದನ್ನು ಸರಳವಾಗಿ ಅರ್ಥ ಮಾಡಿಕೊಳ್ಳಿ. ನಿಮ್ಮ ಮನೆಯಲ್ಲಿ ಒಂದು ರೇಡಿಯೋ ಇದೆ ಅಂದುಕೊಳ್ಳಿ. ನಿಮಗೆ 93.5 FM ಬರುವ ಸುಂದರವಾದ ಹಾಡು ಕೇಳಿಸಬೇಕು ಅಂದರೆ ನೀವು ರೇಡಿಯೋದ ಟ್ಯೂನರನ್ನು ಕರಾರುವಕ್ಕಾಗಿ 93.5ಗೆ ಸೆಟ್ ಮಾಡಬೇಕು ಅಲ್ಲವೇ? ನೀವು ಅದನ್ನು 92.0ಗೆ ಇಟ್ಟು ಹಾಡು ಕೇಳಿಸುತ್ತಿಲ್ಲ, ರೇಡಿಯೋನೇ ಹಾಳಾಗಿದೆ ಅಂತ ಬೈದರೆ ಅದರಲ್ಲಿ ಅರ್ಥವಿದೆಯೇ? ಇದೇ ತಪ್ಪು ಇಷ್ಟು ದಿನ ನಮ್ಮ ಜೀವನದಲ್ಲೂ ಆಗ್ತಾ ಇತ್ತು. ನಮ್ಮ ದೇಹದಲ್ಲಿ ಇನ್ನೂ ಹಳೆಯ ನೆಗೆಟಿವ್ ವೈರಿಂಗ್ ಇತ್ತು. ಹಾರ್ಮೋನ್ಗಳು ಇನ್ನೂ ಕಳಪೆ ಮಟ್ಟದ್ದೇ ರಿಲೀಸ್ ಆಗ್ತಿತ್ತು. ಅಂದರೆ ನಿಮ್ಮ ರೇಡಿಯೋ ತಪ್ಪು ಫ್ರೀಕ್ವೆನ್ಸಿಯಲ್ಲಿದೆ. ಅಲ್ಲಿ ಬರೀ ಗಿಜಿಗಿಜಿ ಶಬ್ದ, ಕಷ್ಟ, ಕಣ್ಣೀರು ಮಾತ್ರ ಕೇಳಿಸುತ್ತದೆ. ನಿಮ್ಮ ಒಳಗಿನ ಡೋಪಮೈನ್ ಮತ್ತು ಸೆರೋಟೋನಿನ್ ಅನ್ನು ಎಚ್ಚರಗೊಳಿಸಲು ಇರುವ ಮಾರ್ಗ ಏನು ಗೊತ್ತೇ? ರಾತ್ರಿ ಮಲಗುವಾಗ ಮತ್ತು ಮುಂಜಾನೆ ಎದ್ದ ತಕ್ಷಣ ಆ ಮೊದಲ 10 ನಿಮಿಷದ ಥೀಟಾ ವೇವ್ಸ್ ಸಮಯ ಅಂತ ಹೇಳುತ್ತಾರೆ. ಬ್ರಹ್ಮಾಂಡ ಕೊಟ್ಟಿರುವ ದಿವ್ಯ ಮುಹೂರ್ತ. ಆ ಸಮಯದಲ್ಲಿ ನೀವು ಕಣ್ಣು ಮುಚ್ಚಿ ನೀವು ಈಗಾಗಲೇ ಅಂದುಕೊಂಡ ಗುರಿಯನ್ನು ಸಾಧಿಸಿದ್ದೀರಾ, ನೀವು ಅತ್ಯಂತ ನೆಮ್ಮದಿಯಾಗಿದ್ದೀರಾ ಅನ್ನೋ ದೃಶ್ಯವನ್ನು ಅತ್ಯಂತ ಆಳವಾದ ಭಾವನೆಯೊಂದಿಗೆ ಕಲ್ಪಿಸಿಕೊಳ್ಳಬೇಕು. ಫ್ರೆಂಡ್ಸ್, ಇದನ್ನು ನಾನು ಆಲ್ರೆಡಿ ಎಪಿಸೋಡ್ 2ನಲ್ಲಿ ಆಳವಾಗಿ ನಿಮಗೆ ತಿಳಿಸಿದ್ದೇನೆ. ನೀವು ಅಲ್ಲಿ ನೋಡಿದರೆ ನಿಮಗೆ ಅದರ ಬಗ್ಗೆ ಗೊತ್ತಾಗುತ್ತದೆ. ಯಾರಾದರೂ ಇನ್ನೂ ನೀವು ಆ ಎಪಿಸೋಡ್ನ ನೋಡಿಲ್ಲ ಅಂತಂದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕಿರ್ತೇನೆ. ದಯವಿಟ್ಟು ಆ ವಿಡಿಯೋನ ವೀಕ್ಷಿಸಿ. ಆಗ ನಿಮಗೆ ಅದರ ಬಗ್ಗೆ ಡೀಟೇಲ್ಸ್ ಗೊತ್ತಾಗುತ್ತದೆ. ಹಾಗಾಗಿ ನಾನು ಇಲ್ಲಿ ಮತ್ತೆ ಅದನ್ನು ಡೀಟೇಲ್ ಆಗಿ ಹೇಳುವುದಕ್ಕೆ ಹೋಗುವುದಿಲ್ಲ. ಅದರ ಮುಂದುವರೆದ ಭಾಗವನ್ನು ಹೇಳುತ್ತೇನೆ. ಯಾವಾಗ ನಿಮ್ಮ ಮೆದುಳು ಆನಂದದ ಸ್ಥಿತಿಯಲ್ಲಿ ಇರುತ್ತದೆಯೋ ಆಗ ತಕ್ಷಣವೇ ಕೋಟ್ಯಾಂತರ ಡೋಪಮೈನ್ ಮತ್ತು ಸೆರೋಟೋನಿನ್ ಹಾರ್ಮೋನ್ಗಳನ್ನು ನಿಮ್ಮ ಇಡೀ ದೇಹಕ್ಕೆ ಪಂಪು ಮಾಡುತ್ತದೆ. ಅಷ್ಟೇ ಅಲ್ಲ, ಇದಕ್ಕೆ ಬ್ರಹ್ಮಾಂಡದ ಅತಿ ದೊಡ್ಡ ಕರೆನ್ಸಿ ಬೇಕು. ಅದುವೇ ಗ್ರ್ಯಾಟಿಟ್ಯೂಡ್. ಇವತ್ತು ನಿಮ್ಮ ಕೈಯಲ್ಲಿ ಏನೇನಿದೆಯೋ, ಈ ಸುಂದರವಾದ ಜೀವನ, ಇರಲು ಮನೆ, ಕುಡಿಯಲು ನೀರು, ಇವೆಲ್ಲದಕ್ಕೂ ಇವತ್ತಿನಿಂದಲೇ ದಿನಕ್ಕೆ 10 ಬಾರಿ ಮನಸ್ಸಿನ ಆಳದಿಂದ ಬ್ರಹ್ಮಾಂಡಕ್ಕೆ ಧನ್ಯವಾದ ಹೇಳಲು ಪ್ರಾರಂಭ ಮಾಡಿ. ಯೂನಿವರ್ಸ್ ತನ್ನ ಅಖಂಡ ಐಶ್ವರ್ಯದ ಬಾಗಿಲನ್ನು ನಿಮಗಾಗಿ ಓಪನ್ ಮಾಡುತ್ತದೆ. ವೀಕ್ಷಕರೇ, ನಾನು ಕೇವಲ ಮಾತಿನಲ್ಲಿ ನಿಮಗೆ ಬ್ರಹ್ಮಾಂಡ ಮತ್ತು ಮೈಂಡ್ ಪವರ್ ಬಗ್ಗೆ ಹೇಳ್ತಾ ಇಲ್ಲ. ವೈದ್ಯಕೀಯ ಇತಿಹಾಸದಲ್ಲೇ ಅತ್ಯಂತ ಆಶ್ಚರ್ಯಕರ ಮತ್ತು ರೋಚಕ ಎಂದು ಅಧಿಕೃತವಾಗಿ ದಾಖಲಾಗಿರುವ
100ಕ್ಕೆ 100 ನಿಜವಾದ ಒಂದು ಸೈಂಟಿಫಿಕ್ ಘಟನೆಯನ್ನು ಹೇಳುತ್ತೇನೆ. ಇಂದಿಗೂ ವೈದ್ಯಕೀಯ ವಿದ್ಯಾರ್ಥಿಗಳಿಗೆ ಈ ಕಥೆಯನ್ನು ಕಲಿಸಲಾಗುತ್ತದೆ. 1950ರ ದಶಕದಲ್ಲಿ ಅಮೆರಿಕದ ಕ್ಯಾಲಿಫೋರ್ನಿಯಾದಲ್ಲಿ ಮಿಸ್ಟರ್ ರೈಟ್ಸ್ ಅನ್ನುವ ಒಬ್ಬ ವ್ಯಕ್ತಿ ಇದ್ದರು. ಅವರಿಗೆ ಲಿಂಫೋಸಾರ್ಕೋಮಾ ಎಂಬ ಕೊನೆಯ ಹಂತದ ರಕ್ತದ ಕ್ಯಾನ್ಸರ್ ಇತ್ತು. ಅವರ ಕುತ್ತಿಗೆ, ಹೊಟ್ಟೆ ಮತ್ತು ಬಗಲುಗಳಲ್ಲಿ ಕಿತ್ತಳೆ ಹಣ್ಣಿನ ಗಾತ್ರದ ದೊಡ್ಡ ದೊಡ್ಡ ಗಡ್ಡೆಗಳಾಗಿದ್ದವು. ಅವರು ಹಾಸಿಗೆಯಿಂದ ಏಳಲಾರದೆ ಕೇವಲ ಆಕ್ಸಿಜನ್ ಸಹಾಯದಿಂದ ಉಸಿರಾಡುತ್ತಿದ್ದರು. ಡಾಕ್ಟರ್ಸ್ಗಳು ಇನ್ನೇನು 2 ವಾರದಲ್ಲಿ ಅವರು ಸತ್ತು ಹೋಗುತ್ತಾರೆ ಎಂದು ಹೇಳಿದ್ದರು. ಅದೇ ಸಮಯದಲ್ಲಿ ಕ್ರೆಬಯೋಸೆನ್ ಎನ್ನುವ ಒಂದು ಹೊಸ ಕ್ಯಾನ್ಸರ್ ಔಷಧಿ ಮಾರುಕಟ್ಟೆಗೆ ಬರಲಿದೆ, ಅದು ಕ್ಯಾನ್ಸರನ್ನು ಪೂರ್ತಿ ಗುಣಪಡಿಸುತ್ತದೆ ಅನ್ನುವ ಸುದ್ದಿ ಹರಡಿತು. ಮಿಸ್ಟರ್ ರೈಟ್ಸ್ ಅವರು ಈ ವಿಷಯವನ್ನು ಕೇಳಿ ತಮ್ಮ ವೈದ್ಯರಾದ ಡಾಕ್ಟರ್ ಫಿಲಿಪ್ ವೆಸ್ಟ್ ಅವರ ಹತ್ತಿರ, ಪ್ಲೀಸ್ ಡಾಕ್ಟರ್, ಆ ಔಷಧಿಯನ್ನು ನನಗೆ ಕೊಡಿ ಎಂದು ಹಠ ಹಿಡಿದರು. ಆದರೆ ಡಾಕ್ಟರ್ಗೆ ಗೊತ್ತಿತ್ತು ಈಗ ಈ ಔಷಧಿ ಇವರಿಗೆ ಯೂಸ್ ಆಗುವುದಿಲ್ಲ ಎಂದು. ಆದರೂ ಕೊನೆಯ ಆಸೆ ಅಂತ ಡಾಕ್ಟರ್ ಅದನ್ನು ಇಂಜೆಕ್ಟ್ ಮಾಡಿದರು. ಸ್ವಲ್ಪ ದಿನಗಳಲ್ಲೇ ಡಾಕ್ಟರ್ಗೆ ಒಂದು ಆಶ್ಚರ್ಯ ಕಾದಿತ್ತು. ಸಾವು ಬದುಕಿನ ಮಧ್ಯೆ ಇದ್ದ ಮಿಸ್ಟರ್ ರೈಟ್ಸ್ ಹಾಸಿಗೆಯಿಂದ ಎದ್ದು ನರ್ಸ್ಗಳ ಜೊತೆ ನಗುತ್ತಾ ಮಾತನಾಡುತ್ತಿದ್ದರು. ಅವರ ದೇಹದಲ್ಲಿದ್ದ ಕಿತ್ತಳೆ ಹಣ್ಣಿನ ಗಾತ್ರದ ಗೆಡ್ಡೆಗಳು ಬಿಸಿಲಿಗೆ ಮಂಜಿನ ಗೆಡ್ಡೆ ಕರಗುವಂತೆ ಅರ್ಧಕ್ಕರ್ಧ ಕರಗಿ ಹೋಗಿದ್ದವು. ಕೇವಲ 10 ದಿನಗಳಲ್ಲಿ ಅವರು ಸಂಪೂರ್ಣ ಗುಣಮುಖರಾಗಿ ಆಸ್ಪತ್ರೆಯಿಂದ ಬಿಡುಗಡೆಯಾದರು. ಆದರೆ ಆಶ್ಚರ್ಯ ಏನೆಂದರೆ, ಅದೇ ಆಸ್ಪತ್ರೆಯಲ್ಲಿ ಅದೇ ಔಷಧಿ ಪಡೆದ ಬೇರೆ ಯಾವ ರೋಗಿಯೂ ಗುಣಮುಖರಾಗಿರಲಿಲ್ಲ. ಆದರೆ ಈ ಕಥೆಯ ಟ್ವಿಸ್ಟ್ ಇಲ್ಲಿಗೆ ನಿಲ್ಲಲ್ಲ, ಕೇಳಿ. 2 ತಿಂಗಳ ನಂತರ ಪತ್ರಿಕೆಯಲ್ಲಿ ಕ್ರೆಬಯೋಸೆನ್ ಔಷಧಿ ಸಂಪೂರ್ಣ ನಕಲಿ, ಅದರಿಂದ ಕ್ಯಾನ್ಸರ್ ಗುಣವಾಗುವುದಿಲ್ಲ ಅನ್ನುವ ವೈಜ್ಞಾನಿಕ ವರದಿ ಪ್ರಕಟವಾಯಿತು. ಅದನ್ನು ಓದಿದ ತಕ್ಷಣ ಮಿಸ್ಟರ್ ರೈಟ್ಸ್ ಅವರಲ್ಲಿದ್ದ ನಂಬಿಕೆ ಒಡೆದು ಹೋಯಿತು. ಕೇವಲ ಕೆಲವೇ ದಿನಗಳಲ್ಲಿ ಅವರ ದೇಹದಲ್ಲಿ ಕ್ಯಾನ್ಸರ್ ಗಡ್ಡೆಗಳು ಮತ್ತೆ ಮೊದಲಿನ ಗಾತ್ರಕ್ಕೆ ಬಂದು ನಿಂತವು. ಅವರು ಮತ್ತೆ ಆಸ್ಪತ್ರೆಗೆ ದಾಖಲಾದರು. ಡಾಕ್ಟರ್ ಫಿಲಿಪ್ ವೆಸ್ಟ್ ಅವರಿಗೆ ಇದು ರೋಗಿಯ ಮನಸ್ಸಿನ ಆಟ ಅಂತ ಅರ್ಥವಾಯಿತು. ಅವರು ರೈಟ್ಸಿಗೆ ಒಂದು ಸುಳ್ಳು ಹೇಳಿದರು. ಪತ್ರಿಕೆಗಳಲ್ಲಿ ಬಂದಿರುವುದು ಹಳೆಯ ಔಷಧಿಯ ಬಗ್ಗೆ. ಈಗ ಮಾರುಕಟ್ಟೆಗೆ ಅದರದ್ದೇ ಅತ್ಯಂತ ಶಕ್ತಿಶಾಲಿಯಾದ ಸೂಪರ್ ರಿಫೈನ್ಡ್ ಇನ್ನೊಂದು ಇಂಜೆಕ್ಷನ್ ಬಂದಿದೆ ಅಂತ ನಂಬಿಸಿ ಮರುದಿನ ಅವರಿಗೆ ಕೇವಲ ಸ್ಟೆರೈಲ್ ವಾಟರ್ ಇರುವ ಇಂಜೆಕ್ಷನ್ ನೀಡಿದರು. ಮತ್ತೊಂದು ಪವಾಡ ನಡೆಯಿತು ಸ್ನೇಹಿತರೆ. ಮಿಸ್ಟರ್ ರೈಟ್ಸ್ ಅವರ ಸಬ್ಕಾನ್ಷಿಯಸ್ ಮೈಂಡ್ ನನಗೆ ಜಗತ್ತಿನ ಅತ್ಯಂತ ಪವರ್ಫುಲ್ ಔಷಧಿ ಸಿಕ್ಕಿದೆ ಅಂತ 100ಕ್ಕೆ 100 ನಂಬಿದ್ದರಿಂದ ಕೇವಲ ಸ್ಟೆರೈಲ್ ವಾಟರ್ ದೇಹಕ್ಕೆ ಸೇರಿದ ತಕ್ಷಣ ಅವರ ದೇಹದಲ್ಲಿದ್ದ ಗಡ್ಡೆಗಳು 2ನೇ ಬಾರಿಯೂ ಪೂರ್ತಿಯಾಗಿ ಮಾಯವಾದವು. ಅವರು ಮತ್ತೆ ಚೇತರಿಸಿಕೊಂಡು ಮನೆಗೆ ಮರಳಿದರು. ಇದನ್ನೇ ಮೆಡಿಕಲ್ ಸೈನ್ಸ್ನಲ್ಲಿ ಪ್ಲಾಸಿಬೋ ಎಫೆಕ್ಟ್ ಎಂದು ಕರೆಯುತ್ತಾರೆ. ಅಂದರೆ ಕೇವಲ ನಮ್ಮ ಮಾನಸಿಕ ನಂಬಿಕೆಯಿಂದಾಗಿ ಮೆದುಳು ನೋವು ನಿವಾರಕ ರಾಸಾಯನಿಕಗಳಾದ ಎಂಡಾರ್ಫಿನ್ಗಳನ್ನು ಮತ್ತು ಡೋಪಮೈನ್ ಅನ್ನು ಬಿಡುಗಡೆ ಮಾಡಿ ದೇಹವನ್ನು ತಾನಾಗಿಯೇ ಗುಣಪಡಿಸಿಕೊಳ್ಳುತ್ತದೆ. ಆದರೆ ಈ ಕಥೆಗೆ ಒಂದು ದುರಂತ ಅಂತ್ಯವಿದೆ. ಕೆಲವು ತಿಂಗಳ ನಂತರ ಅಮೆರಿಕನ್ ಮೆಡಿಕಲ್ ಅಸೋಸಿಯೇಷನ್ ಕ್ರೆಬಯೋಸೆನ್ ಒಂದು ಸಂಪೂರ್ಣ ನಿಷ್ಪ್ರಯೋಜಕ ನಕಲಿ ಮದ್ದು ಎಂದು ಅಫಿಷಿಯಲ್ ಆಗಿ ಅಂತಿಮ ಘೋಷಣೆ ಮಾಡಿತು. ಈ ಸುದ್ದಿಯನ್ನು ಮಿಸ್ಟರ್ ರೈಟ್ಸ್ ಕಣ್ಣಾರೆ ಕಂಡಾಗ ಅವರಲ್ಲಿದ್ದ ಕೊನೆಯ ಆಶಾವಾದವೂ ಇಲ್ಲವಾಯಿತು. ಈ ನಕಾರಾತ್ಮಕ ನಂಬಿಕೆಯಿಂದಾಗಿ, ಅಂದರೆ ಪ್ಲೆಸಿಬೋಗೆ ಉಲ್ಟಾ ಆಗಿರುವ ನೊಸಿಬೋ ಎಫೆಕ್ಟ್ನಿಂದಾಗಿ ಅವರ ದೇಹದ ರೋಗ ನಿರೋಧಕ ಶಕ್ತಿ ಸಂಪೂರ್ಣ ಕುಸಿಯಿತು. ಅವರು
ಆಸ್ಪತ್ರೆಗೆ ದಾಖಲಾದ ಕೇವಲ 2 ದಿನಗಳಲ್ಲಿ ಮರಣ ಹೊಂದಿದರು. 1957ರಲ್ಲಿ ಪ್ರಖ್ಯಾತ ಮನಃಶಾಸ್ತ್ರಜ್ಞ ಡಾಕ್ಟರ್ ಬ್ರೂನೋ ಕ್ಲೋಫರ್ ಈ ಇಡೀ ಘಟನೆಯನ್ನು ಅಧಿಕೃತವಾಗಿ ಜಗತ್ತಿನ ಮುಂದೆ ದಾಖಲಿಸಿದರು. ನೋಡಿದ್ರಾ ವೀಕ್ಷಕರೇ, ಹೊರಗಿನ ಔಷಧಿ ಅವರ ಜೀವ ಉಳಿಸಲಿಲ್ಲ ಅಥವಾ ಕೊಲ್ಲಲಿಲ್ಲ. ಬದಲಿಗೆ ಅವರ ಸಬ್ಕಾನ್ಷಿಯಸ್ ಮೈಂಡ್ ಒಳಗಡೆ ಇದ್ದ ಆ ನಂಬಿಕೆ ಮತ್ತು ಆಲೋಚನೆ ಅವರ ಇಡೀ ದೇಹದ ಕೆಮಿಸ್ಟ್ರಿಯನ್ನು ಬದಲಾಯಿಸಿಬಿಟ್ಟಿತು. ನಿಮ್ಮ ಇಂದಿನ ಪರಿಸ್ಥಿತಿ ಏನೇ ಇರಲಿ, ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಒಳಗಡೆ ನೀವು ನಾನು ಗೆಲ್ಲುತ್ತೀನಿ, ನಾನು ಸ್ಟ್ರಾಂಗ್ ಆಗಿದ್ದೀನಿ ಅನ್ನುವ ಹೊಸ ಪ್ರೋಗ್ರಾಮಿಂಗನ್ನು 100ಕ್ಕೆ 100 ನಂಬಿಸಿಬಿಟ್ಟರೆ ನಿಮ್ಮ ದೇಹ ಮತ್ತು ಈ ಬ್ರಹ್ಮಾಂಡ ನಿಮ್ಮ ಇಡೀ ಹಣೆ ಬರಹವನ್ನೇ ಬದಲಾಯಿಸಿಬಿಡುತ್ತದೆ. ನಿರ್ಧಾರ ನಿಮ್ಮ ಕೈಯಲ್ಲಿದೆ. ಪ್ರೀತಿಯ ವೀಕ್ಷಕರೇ, ಯಾರೋ ಮಾಡಿದ ತಪ್ಪಿಗೆ, ಗತಕಾಲದ ಯಾವತ್ತೋ ಮುಗಿದು ಹೋದ ಘಟನೆಗೆ ನಿಮ್ಮ ಇವತ್ತಿನ ಸುಂದರವಾದ ಬದುಕನ್ನು ಇನ್ಮೇಲೆ ನರಕ ಮಾಡಿಕೊಳ್ಳಬೇಡಿ. ನಿಮ್ಮ ಒಳಗಡೆ ಬ್ರಹ್ಮಾಂಡದ ಅಖಂಡ ಶಕ್ತಿ ಅಡಗಿದೆ. ಎದ್ದೇಳಿ, ನಿಮ್ಮ ಹಣೆ ಬರಹವನ್ನು ನಿಮ್ಮ ಕೈಯಾರೆ ನೀವೇ ಹೊಸದಾಗಿ ಬರೆಯಿರಿ. ಈ ಇಡೀ 4 ಎಪಿಸೋಡ್ಗಳ ಸರಣಿ ನಿಮ್ಮ ಮನಸ್ಸನ್ನು ಸ್ವಲ್ಪವಾದರೂ ಬದಲಾಯಿಸಿದ್ದರೆ, ನಿಮ್ಮ ಒಳಗಿನ ಆ ಅದ್ಭುತ ಶಕ್ತಿಯನ್ನು ಎಚ್ಚರಿಸಿದ್ದರೆ, ಇವತ್ತು ಕಮೆಂಟ್ ಬಾಕ್ಸ್ನಲ್ಲಿ ಪ್ರತಿಯೊಬ್ಬರು ಐ ಆಮ್ ಅನ್ಸ್ಟಾಪಬಲ್ ಅಂತ ಟೈಪ್ ಮಾಡಿ ನಿಮ್ಮ ಒಳಗಿನ ಪವರನ್ನು ಜಗತ್ತಿಗೆ ತೋರಿಸಿ. ಯಾರಿಗೆ ಗೊತ್ತು, ನೀವು ಮಾಡುವ ಈ ಒಂದು ಪಾಸಿಟಿವ್ ಕಮೆಂಟ್ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಒಪ್ಪಿಕೊಳ್ಳುವ ಮೊದಲ ಹೆಜ್ಜೆಯೂ ಆಗಿರಬಹುದು. ಈ ಸರಣಿ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ. ನಿಮ್ಮ ಜೀವಕ್ಕಿಂತ ಹೆಚ್ಚಾಗಿ ಪ್ರೀತಿಸುವ ಕನಿಷ್ಠ 5 ಜನರಿಗೆ ಈ ವಿಡಿಯೋ ಸರಣಿಯನ್ನು ಶೇರ್ ಮಾಡಿ ಅವರ ಬದುಕನ್ನು ಬದಲಾಯಿಸಿ. ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇಷ್ಟು ದಿನ ನನ್ನ ಧ್ವನಿಯನ್ನು ನಿಮ್ಮ ಮನಸ್ಸಿನ ಆಳಕ್ಕೆ ಇಳಿಸಿಕೊಂಡಿದ್ದಕ್ಕೆ ನಿಮಗೆ ನನ್ನ ಅನಂತ ಧನ್ಯವಾದಗಳು. ಮುಂದಿನ ಎಪಿಸೋಡ್ನಲ್ಲಿ ಇನ್ನೊಂದು ರೋಚಕಕಾರಿ ವಿಷಯವನ್ನು ತೆಗೆದುಕೊಂಡು ನಿಮ್ಮ ಬಳಿ ಬರುತ್ತೇನೆ. ಸದಾಕಾಲ ನಿಮ್ಮ ಬದುಕು ಯಶಸ್ಸಿನಿಂದ ಕೂಡಿರಲಿ. ಧನ್ಯವಾದಗಳು.